ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆಲೂಗಡ್ಡೆ ಚಿಪ್ಸ್ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. 3 ಆಲೂಗಡ್ಡೆ ತಗೊಂಡು ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದು ಇಟ್ಕೋಬೇಕು. ಅದಕ್ಕೆ ಈ ಥರ ಹೆರ್ಕೊಳ್ಳಿ, ರೌಂಡ್ ಶೇಪ್ ಬರೋ ಥರ. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪ್ ಬಂದಿದ್ದಾವೆ. ಇವನ್ನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದಿಟ್ಕೊಂಡು ನೀರು ಕಾಯಕ್ಕಿಡಬೇಕು. ಗ್ಯಾಸ್ ಹಚ್ಚಿ ಒಂದು ದಬ್ಬರೆಯಲ್ಲಿ ನೀರು ಕಾಯಕ್ಕಿಟ್ಕೊಳ್ಳಿ. ಅದು ನೀರೇನು ಕುದಿಯೋದು ಬೇಕಾಗಿಲ್ಲ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ. ಮಕ್ಕಳು ಸ್ಕೂಲ್ಗೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸುತ್ತಲ್ಲ, ಅವಾಗ ಇದು ಮಾಡಿಕೊಡಿ. ಈ ಮಳೆಗಾಲದಲ್ಲಂತೂ ಏನಾದರೂ ತಿನ್ನಬೇಕು ಅನ್ನಿಸುತ್ತೆ ಸಾಯಂಕಾಲ ಸ್ನ್ಯಾಕ್ಸಿಗೆ. ತುಂಬ ಚೆನ್ನಾಗಿರುತ್ತೆ ಇದು. ಅಂಗಡಿಯಲ್ಲಿ ತರೋದಕ್ಕಿಂತ ಇಲ್ಲೇ ಮನೆಯಲ್ಲೇ ಮಾಡಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಇದು ಕುದಿಯೋದ್ರೊಳಗಡೆ ಸ್ವಲ್ಪ ಬಿಸಿ ಆಗೋದ್ರೊಳಗಡೆ ನಾವು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಬಿಸಿಯಾಗಿದೆ ನೀರು. ಇಷ್ಟೇ ಸಾಕು, ಕುದಿಸೋದೇನು ಬೇಕಾಗಿಲ್ಲ ಇದಕ್ಕೆ. ಇದನ್ನು ಪುಟ್ಟಿ ತಗೊಂಡು ಪುಟ್ಟಿ ತಗೊಂಡು ಅದಕ್ಕೆಲ್ಲ ಈ ಥರ ಹಾಕಿ ಒಂದು ವೇಸ್ಟ್ ಬಟ್ಟೆ ಇರುತ್ತಲ್ಲ, ಕಾಟನ್ ಬಟ್ಟೆ ತಗೊಂಡು ಆ ಬಟ್ಟೆ ಮೇಲೆ ಕಡೆ ಎಲ್ಲ ಈ ಥರ ಇಟ್ಕೊಂಡು ಚೆನ್ನಾಗಿ ಒರೆಸ್ಕೋಬೇಕು, ಸ್ವಲ್ಪ ನೀರು ಇಲ್ದಂಗೆ. ಅವೆಲ್ಲ ಹಸಿ ಇರಬಾರ್ದು, ಫುಲ್ ಒಣಗೋ ಥರ ಚೆನ್ನಾಗಿ ಈ ಥರ ಒರೆಸ್ಕೊಳ್ಳಿ. ಎಣ್ಣೆನ ಜಾಸ್ತಿ ಉರಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಆನಂತರ ಇವನ್ನ ಹಾಕುವಾಗ ಸ್ಲೋ ಮಾಡಿ ಈ ಥರ ಅಷ್ಟು ಹಾಕ್ಕೊತ ಬನ್ನಿ. ನಿಧಾನ ಉರಿ ಇಟ್ಕೊಂಡು ಈ ಥರ ನಿಧಾನವಾಗಿ ಅವು ರೋಸ್ಟ್ ಆಗ್ತಾ ಬರ್ತವೆ. ಅವು ನೋಡಿ, ಈ ಕಲರ್ ಬರಬೇಕು ಅವೆಲ್ಲ ಚೆನ್ನಾಗಿ. ಸ್ವಲ್ಪ ಅರ್ಧಂಬರ್ಧ ಬೇಯಿಸಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಅವೆಲ್ಲ ಮೆತ್ತಗಿರ್ತವೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಅದಕ್ಕೆ ಉಪ್ಪು ಮತ್ತು ಖಾರ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೋಡಿ, ರೋಸ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಇವು ಬೇಕ್ರಿ ಸ್ಟೈಲಲ್ಲಿ ಬಂದಿದ್ದಾವೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.